ನೀವು ಧರ್ಮ ಕಾಲೋನಿಯಲ್ಲಿ ಲಿಂಗಾಯತ್ ಅಂತೆ ಬರ್ಸ್ಬೇಕು. ಉಪಜಾತಿ ನೀವು ಏನೇ ಇರಲಿ, ಲೇಕಿನ್ ಧರ್ಮದ ಕಾಲೋನಿಯಲ್ಲಿ ಲಿಂಗಾಯತ್ ಅಂತ ಬರ್ಸ್ಬೇಕು. ಇಂಡಿಯನ್ ರಿಲಿಜನ್ ಕಾಲಮ್ದಾಗ ಹಿಂದೂ, ಜೈನ್, ಬೌದ್ಧ, ಲಿಂಗಾಯತ್ ಹಿಂಗ್ ಸ್ಪಷ್ಟವಾಗಿ ಮೆನ್ಷನ್ ಅದ. ವೀರಶೈವ ಲಿಂಗಾಯತ್ ಬರ್ಸ್ರಿ ಅಂತ ಇದ್ದಾರೆ. ನಾನು ಸ್ಪಷ್ಟವಾಗಿ ನೀವು ಹೇಳಕ್ ಇಷ್ಟಪಡ್ತೀನಿ. ಪ್ರೂಫ್ ನನ್ನ ಮನೆ ಕೂಡ ತಯಾರಾಗಲ್ಲ, ಅವ್ರ ಮನೆ ಕೂಡ ತಯಾರಾಗಲ್ಲ. 1971 ದಾಗ ಯಾವ ಫಸ್ಟ್ ಜನಗಣತಿ ಆಯ್ತು, ಆಗ ವೀರಶೈವ ಎಂಬುದು ಯಾವ್ದು ಕಾಸ್ಟ್ ಇದ್ದಿಲ್ಲ. ಆ ಜನಗಣತಿದಾಗ ಶುದ್ಧವಾಗಿ ಲಿಂಗಾಯ ಧರ್ಮ ಅಂತ ಬರ್ಸಿದ್ರು. ಧರ್ಮ ಅಲಗದ ಏನದ, ಆದರೂ ನಮ್ಮ ಧರ್ಮದ ಏನ್ ಹೆಸರು ಏನದ, ವೀರಶೈವ ಲಿಂಗಾಯತ್ ಅದ ಅಂತ ಹಿಂಗ್ ಬಾರ್ ಏನದ ಹೇಳ್ತಾ ಇದ್ದಾರೆ. BK Traders, bicycle on EMI, gear without gear cycle. Contact for more details. Noble Public School. Admissions are open. एल्म से ही दोनों जहां में कामयाबी है. ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ವಿಶೇಷವಾಗಿ ಬಸವ ಕೇಂದ್ರ, ರಾಷ್ಟ್ರೀಯ ಬಸವದಳ ಹಾಗೂ ಜಾಗತಿಕ ಲಿಂಗಾಯತ್ ಮಹಾಸಭಾ ಹುಲ್ಸೂರು ತಾಲೂಕು ಘಟಕ ವತಿಯಿಂದ ಅದೇ ಥರ ಪೂಜ್ಯರಾಗಿರೋಂಥ ಶಿವಲಿಂಗ ಗುರು ಮಹಾರಾಜ್ ಅವರು ಕೂಡ ಈ ಪತ್ರಿಕೆಗೋಷ್ಠಿ ಕರಿಬೇಕು ಅಂತೂ ಒತ್ತಾಯದಿಂದ ನಾವು ಎಲ್ಲರಿಗೂ ಬಂದಿದ್ದೇವೆ. ಯಾಕಂದ್ರು ಎಕ್ಸಾಮ್ 1 ಬಾರ್ ಫೇಲ್ ಆಯ್ತು ತಿಳ್ಕೊರಿ, ಅದಕ್ಕೆ ರೀ ಮಾಡ್ಲಕ್ಕ 6 ತಿಂಗಳು ಇರ್ತದೆ, 6 ತಿಂಗಳು ಪಾಸ್ ಆಗ್ಬೋದು. ಆದರೂ ಜನಗಣತಿ ಒಂದ್ಸಲ ಹೋಯ್ತು ಅಂದ್ರೆ 10 ವರ್ಷ ನಾವು ಏನು ಮಾಡ್ಲಕ್ಕಾಗಲ್ಲ. ಆ ಸಲುವಾಗಿ 10 ವರ್ಷ ಬಾದ್ ಏನಿದು ಜನಗಣತಿ ಬರ್ತಾ ಇದೆ, ಈ ಜನಗಣತಿದಲ್ಲಿ ನಮ್ಮ ಸಮಾಜದ ನಡೆ ಕಡೆ ಇರಬೇಕು. ಆದರೂ ಆ ಸಲುವಾಗಿ ಇವತ್ತು ಹೇಳೋದು ಬಹಳ ಇಂಪಾರ್ಟೆಂಟ್ ಇದೆ. ನಮ್ಮ ಎಲ್ಲರಿಗೂ ಗೊತ್ತಿದ್ದ ವಿಷಯದ 22ನೇ ತಾರೀಕಿಗೆ ಹಿಡಿದು ಮತ್ತು 7 ಅಕ್ಟೋಬರ್ ವರೆಗೆ ಸರ್ಕಾರ ವತಿಯಿಂದ ಮನೆ ಮನೆ ಹೋಗಿ ನಿಮ್ಮ ಬಾಕಿಲಲ್ಲಿ ಬಂದು ಜನಗಣತಿ ಏನದ ಸ್ಟಾರ್ಟ್ ಮಾಡಿದ್ದಾರೆ. ಈ ಜನಗಣತಿಯಲ್ಲಿ ನಾವು ಏನು ಬರಬೇಕಂತೂ ಬಹಳಷ್ಟು ಸಮಾಜದಲ್ಲಿ ಗೊಂದಲ ನಿರ್ಮಿತ ಆಗಿದೆ. ಇದು ಗೊಂದಲ ಮೊದಲು ಇಷ್ಟು ಇರ್ತಿಲ್ಲ, ಆದರೂ ಕೆಲವೊಂದು ಟೈಮ್ನಾಗ ನಾವು ಸಮಾಜದಲ್ಲಿ ಹೇಳಬೇಕಾಯ್ತದು. ಮೊದಲು ಹೆಂಗಿತ್ತು, ಬಹಳ ಸಮಾಜದ ಪ್ರಜ್ಞಾವಂತ ಸ್ವಾಮೀಜಿ ಇದ್ದರು, ಅವ್ರು ಒಂದು ಕರೆಯಿಂದ ಸಮಾಜ ಏನದ ಅದು ಫಾಲೋ ಮಾಡ್ತಿತ್ತು. ಆದರೂ ಇವತ್ತು ಹಂಗೆ ಉಳಿದಿಲ್ಲ. ಆ ಸಲುವಾಗಿ ನಾವು ಎಲ್ಲಾ ಬಸವಪರ ಸಂಘಟನೆಗಳು ಸಮಾಜದ ಒಂದು ಸಣ್ಣ ಪ್ರತಿನಿಧಿಯಾಗಿ ನಮ್ದು ಇದು ಜವಾಬ್ದಾರಿ ಬರ್ತದು ಕಿ ಸಮಾಜ ಕಾನೂನಲ್ಲಿ ಏನು ಬರ್ಸ್ಬೇಕು ಅಂತ. ಈಗ ಧರ್ಮದ ಕಾನೂನಿನಲ್ಲಿ ನಾವು ಇದು ಒತ್ತಾಯದಿಂದ ಪ್ರಯತ್ನ ಪೂರ್ವಕವಾಗಿ ಕಳಕಳಿ ಮನವಿ ಮಾಡ್ತೀವಿ. ನೀವು ಧರ್ಮ ಕಾನೂನಿನಲ್ಲಿ ಲಿಂಗಾಯತ್ ಅಂತೆ ಬರ್ಸ್ಬೇಕು. ವಿಶೇಷತಃ ಲಿಂಗಾಯತ್ ಧರ್ಮೀಯರಿಗೆ ಇದು ಹೇಳಕ್ ಇಷ್ಟಪಡ್ತೀವಿ ನಾವು. ಉಪಜಾತಿ ನೀವು ಏನೇ ಇರಲಿ, ಲೇಕಿನ್ ಧರ್ಮದ ಕಾಲೋನಿಯಲ್ಲಿ ಲಿಂಗಾಯತ್ ಅಂತ ಬರ್ಸ್ಬೇಕು. ಯಾಕಂದ್ರು ಈಗ ನಿಮ್ಗೆಲ್ಲರಿಗೆ ಪ್ರಶ್ನೆ ಬೀಳ್ತದು, ಲಿಂಗಾಯತ್ ಅಂತ ಯಾಕೆ ಬರ್ಸ್ಬೇಕು, ಲಿಂಗಾಯತ್ ಹಿಸ್ಟ್ರಿ ಏನದ ನಿಮ್ಗೆ ಪ್ರಶ್ನೆ ಬೀಳ್ತದೆ. ನಾನು ನಿಮ್ಗೆ ಒಂದು ಸಿಂಪಲ್ ಮಾತು ಹೇಳ್ತೀನಿ. ನಾವು ಹೇಳೋದು ಸತ್ಯ ತಿಳ್ಕೊಬೇಡ್ರಿ, ಅವ್ರು ಹೇಳೋದು ಕೂಡ ಸತ್ಯ ತಿಳ್ಕೊಬೇಡ್ರಿ. ಆದರೂ ನಮ್ಮ ಹಿರುಗಳು ಏನು ಬರೀತಿದ್ರು, ಗೆಜೆಟ್ ಇದಿತ್ತು, ಹೈದರಾಬಾದ್ ಗೆಜೆಟ್ ಆಗ್ಲಿ, ಮೈಸೂರು ಗೆಜೆಟ್ ಆಗ್ಲಿ, ಎಲ್ಲಾ ಗೆಜೆಟ್ದಾಗ ಏನಿತ್ತು ಅದಕ್ಕೆ ನೀವು ಪ್ರಮಾಣ ತಿಳಿರಿ. ಯಾಕಂದ್ರು ಇಡೀ ಮೈಸೂರು ಪ್ರಾಂತ್ಯ ಯಾವಾಗಿತ್ತು, ಈ ಭಾಗ ನಮ್ಮ ಕರ್ನಾಟಕ ಭಾಗ, ಈ ಮೈಸೂರು ಪ್ರಾಂತದಾಗ ಫಸ್ಟ್ ಜನಗಣತಿ 1871 ಆಯ್ತು. ಆ 1871 ಯಾವಾಗ ಫಸ್ಟ್ ಜನಗಣತಿ ಆಯ್ತು, ಆಗ ಲಿಂಗಾಯತ್ ಸ್ವತಂತ್ರ ಧರ್ಮ ಅಂತ ಮಾನ್ಯತೆ ಇತ್ತು. ಆ ಪ್ರಕಾರ ಜನಗಣತಿ ಆಯ್ತು. 1881 1891 ಏನ ಜನಗಣತಿ ಆಯ್ತು, ಆಗ ಕೂಡ ನಮ್ ಕಾಲಮ್ ಸೆಪರೇಟ್ ಕೊಟ್ಟರು. ಅದು ಕೂಡ ಎವಿಡೆನ್ಸ್ ಇವತ್ತು ಕೂಡ ಇದಾವೆ. 1871 ಯಾವ ಜನಗಣತಿ ಇತ್ತು, ಆ ಜನಗಣತಿನಲ್ಲಿ ಟೋಟಲ್ 3 ಕಾಲಮ್ ಇದ್ದು. 3 ಕಾಲಮ್ನಾಗ ಕಾಲಮ್ ಎ ಇತ್ತು, ಆ ಎ ಕಾಲಮ್ದಾಗ ಇಂಡಿಯನ್ ರಿಲಿಜನ್ ಕಾಲಮ್ ಇತ್ತು. Knowledge Park, the creative school. Admissions are open from LKG to 10th standard. Free uniform for new admission students. Sky Sunshine School. Step towards better future. RG Public School admissions are open LKG, UKG and 1st standard. ಆ ಇಂಡಿಯನ್ ರಿಲಿಜನ್ ಕಾಲಮ್ದಾಗ ಹಿಂದೂ, ಜೈನ್, ಬೌದ್ಧ, ಲಿಂಗಾಯತ್ ಹಿಂಗ್ ಸ್ಪಷ್ಟವಾಗಿ ಮೆನ್ಷನ್ ಅದ ಅದ್ರಾಗ. ಮತ್ ಕಾಲಮ್ ಬಿ ದಾಗ ಫಾರಿನ್ ರಿಲಿಜನ್ ಅಂದ್ರೆ ನಮ್ಗೆ ಏನ್ ಶೋಷಿತ ವಂಚಿತ ಜನ ಇದ್ದರು, ಅವ್ರೇನು ಹೊರಗಿನ ಧರ್ಮ ಬಂದ ಮ್ಯಾಗ ಅವ್ರೇನು ಅಕ್ಸೆಪ್ಟ್ ಮಾಡೋರು, ಅದ್ರಾಗ ಸಮಾನತಾ ತತ್ವ ನೋಡಿ. ಅದ್ರಾಗ ಮುಸ್ಲಿಂ, ಕ್ರಿಶ್ಚಿಯನ್, ಪಾರ್ಸಿ ಹಂಗ 2 ಕಾಲಮ್ ಆ ಸಮಯದಲ್ಲಿ ಇತ್ತು. ಹಿಂದೂ ಧರ್ಮದಾಗ ಅಲ್ಲಿ 4 ಉಪ ಸಬ್ ಏನದ ಗ್ರೂಪ್ ಇದ್ದು, ಎ ಬಿ ಸಿ ಡಿ. ಎ ಅಂದ್ರು ಬ್ರಾಹ್ಮಣ್, ಬಿ ಅಂದ್ರು ಕ್ಷತ್ರಿಯ, ಸಿ ಅಂದ್ರು ವೈಶ್ಯ, ಡಿ ಅಂದ್ರು ಶೂದ್ರ. ಈ ಪ್ರಕಾರ ಜನಗಣತಿ ಕಾಲಂನಲ್ಲಿ ಆಗ 1871 ವಿತ್ ಗ್ಯಾಜೆಟ್ ದಾಗ ಇದು ಪುರಾವೆ ಇದೆ. ಆ ಸಲುವಾಗಿ ಮತ್ತೆ ಇನ್ನೊಂದು ಮಾತು ಹೇಳ್ತೀನಿ. ಈಗಾಗಲೇ ಬಹಳಷ್ಟು ಜನರು ಏನ್ ಮಾಡತ್ತಾರ, ನಮ್ಮ ಸಮಾಜ ಮುಖಂಡರು, ಸಮಾಜದಾಗ ಹಿರಿಯರು, ಸಮಾಜದ ಸ್ವಾಮೀಜಿಗಳು ಕೂಡ ಅವ್ರಿಗೆ ಸತ್ಯ ಇತಿಹಾಸ ಗೊತ್ತಿ ಇದ್ದು ಕೂಡ ಅವ್ರು ಏನ್ ಮಾಡ್ತಾರೆ, ನೀವು ವೀರಶೈವ ಲಿಂಗಾಯತ ಬರ್ಸ್ರಿ ಅಂತ ಇದ್ದಾರೆ.
ನಾನು ಸ್ಪಷ್ಟವಾಗಿ ನೀವು ಹೇಳಕ್ ಇಷ್ಟಪಡ್ತೀನಿ. ಪ್ರೂಫ್ ನನ್ನ ಮನ್ಯಾಗ ಕೂಡ ತಯಾರಾಗಲ್ಲ, ಅವ್ರ ಮನ್ಯಾಗ ಕೂಡ ತಯಾರಾಗಲ್ಲ. ಪ್ರೂಫ್ ನಾ ಹುಡುಕ ಗರಜಿಲ್ಲ, ಅವ್ರ ಹುಡುಕದ್ ಗರಜಿಲ್ಲ. ಗೆಜೆಟ್ ದಾಗ ನೋಡ್ರಿ 1871 ದಾಗ ಯಾವ ಫಸ್ಟ್ ಜನಗಣತಿ ಆಯ್ತು, ಆಗ ವೀರಶೈವ ಅಂಬದ್ ಯಾವ್ದು ಕಾಸ್ಟ್ ಇದ್ದಿಲ್ಲ. ಆ ಜನಗಣತಿದಾಗ ಶುದ್ಧವಾಗಿ ಲಿಂಗಾಯತ ಧರ್ಮ ಅಂತ ಬರ್ಸಿದ್ರು. 1881 ದಾಗ ಕೂಡ ಯಾವಾಗ ಏನದ ಸೆಕೆಂಡ್ ಜನಗಣತಿ ಆಯ್ತು, ಅವಾಗ ಕೂಡ ವೀರಶೈವ ಅಂದ ಶಬ್ದ ಯಾವ್ದು ಇದ್ದಿಲ್ಲ, ವೀರಶೈವ ಒಂದು ಜಾತಿ ಕೂಡ ಇದ್ದಿಲ್ಲ. 1891 ದಾಗ ಆಗ ವೀರಶೈವ ಅಂದ್ಬದು ಆಂಧ್ರದಾಗಿಂದ ಒಂದ್ ಸಣ್ಣ ಜಾತಿ ಏನದ ಇವ್ರ ಧರ್ಮ ಅಂತ ಮಾಡಿ ನಮ್ಗೆ ಏನದ ಡೈವರ್ಟ್ ಮಾಡಂತ ಕೆಲಸ ಮಾಡಿರು. ಈಗ ನಮ್ ಎಲ್ಲರಿಗೂ ಒಂದ್ ಪ್ರಶ್ನೆ ಬೀಳ್ತದ್ರಿ, ಏನ್ ಬೀಳ್ತದ್ರಿ? ನಾವು ನೋಡ್ರಿ ನಮ್ ಯಾವಾಗ ಈಗ ನಮ್ಮ ಮಕ್ಳ ಕಾಸ್ಟ್ ತೆಗಿಲತ್ತಿದ್ದೇವ್, ನಮ್ ತಹಶೀಲ್ದಾರ್ ಹೋಗಿ ಕಾಸ್ಟ್ ತೆಗಿಲತ್ತಿದ್ದೇವ್, ಆ ಕಾಸ್ಟ್ ನಲ್ಲಿ ವೀರಶೈವ ಲಿಂಗಾಯತ ಬರ್ಲತ್ತದು. ನಾನ್ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ, 2002 ಮೊದಲನೇ ನಮ್ ಯಾವ್ದು ಡಾಕ್ಯುಮೆಂಟ್ ತಗೊಂಡ್ ನೋಡ್ರಿ ನೀವು, ಅಲ್ಲಿ ವೀರಶೈವ ಅಂತ ಪದಾನು ಇದ್ದಿಲ್ಲ. ಅಲ್ಲಿ ಏನಿತ್ತು? ಕೇವಲ ಲಿಂಗಾಯತ್ ಇತ್ತು. 2002ದಾಗ ಇದು ವೀರಶೈವ ಮಹಾಸಭಾದವರು ಅವರು ಸಾಮ್ ದಾಮ್ ದಂಡ್ ಭೇದ್ ಎಲ್ಲಾ ಯೂಸ್ ಮಾಡಿ ಸರ್ಕಾರದ ಒತ್ತಾಯ ಹಾಕಿ ಅವ್ರದೇ ಸರ್ಕಾರ ಇದ್ದಾಗ ಎಬ್ರು ಪಕ್ಷದಾಗ ಎಲ್ಲರೂ ಕೂತ್ ಕಲ್ತಿ ಒಂದ ನಿರ್ಣಯ ಪಾಸ್, ಸಮಾಜ ಯಾರಿಗೆ ಕೇಳದೆ ನಿರ್ಣಯ ಪಾಸ್ ಮಾಡಿ 2002 ಹಿಡ್ಕೊಂಡು ಏನದ ವೀರಶೈವ ಪದ ಬಳಸಿ ಸಮಾಜಕ್ಕೆ ತಂದಂತ ಕೆಲಸ ಮಾಡಿದೆ. ಅದ್ರ ಪೈಲೆ ನೀವು ಯಾರು ಟಿಶ್ ತೆಗೀರಿ, ಈಗ ನೀವು ಕೂಡ ಹಿರಿಯರಿದ್ರಿ, ನಿಮ್ ಟಿಶ್ ನೋಡ್ರಿ ಏನದ ಕೇವಲ ಲಿಂಗಾಯತ ಶಬ್ದ ಅದ, ವೀರಶೈವ ಶಬ್ದ ಎಲ್ಲೂ ಇಲ್ಲ. 2002 ದಿಂದ ಏನದ ಇದೆಲ್ಲ ವೀರಶೈವ ಶಬ್ದ ಅಟ್ಯಾಚ್ ಮಾಡಿ ವೀರಶೈವ ಮಾಡಿದೆ. ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ನೋಡ್ರಿ, ಹಿಂದೂ ಏನ ಧರ್ಮ ಅದ, ಹಿಂದೂ ಧರ್ಮ ಇಲ್ಲ, ಇದರ ವೇ ಆಫ್ ಲೈಫ್. ನಾವು ನಿಮ್ ಧರ್ಮದ ಆಚರಣೆ ನೀವು ಮಾಡ್ರಿ, ಅದ್ರ ಬಗ್ಗೆ ನಮ್ ಗೌರವ ಅದ. ನಿಮ್ ಧರ್ಮ ಪ್ರಥಾ ಪರಂಪರಾ ಪೂಜೆ ಎಲ್ಲಾನು ಮಾಡ್ರಿ. ಆದ್ರೂ ಲಿಂಗಾಯತ ಏನ್ ಧರ್ಮ ಅದ, ಈ ಧರ್ಮದ ಮುಂದ ವೀರಶೈವ ಅಂದಿನ ಮ್ಯಾಕ ಈಗ ನೋಡ್ರಿ ವೀರಶೈವ ಮಹಾಸಭಾದವ್ರು ಏನ್ ಮಾಡ್ಯಾರ, ವೀರಶೈವ ಮಹಾಸಭಾದ ಏನದ ನಂಗೆ ಬಹಳ ನಗು ಬರ್ತದ. 1991, 2001, 2011, 2013 ದಾಗ ಇವ್ರು ಕೂಡ ಇವತ್ತು ಒಪ್ಲತ್ತಾರ. ಏನಂತಾರ? ನಮ್ ಧರ್ಮ ಅಲಗದ ಏನದ, ಆದ್ರೂ ನಮ್ಮ ಧರ್ಮದ ಏನ್ ಹೆಸರು ಏನದ ವೀರಶೈವ ಲಿಂಗಾಯತ ಅದ ಅಂತ ಹಿಂಗ್ ಬಾರ್ ಏನದ ಹೇಳ್ತಾ ಇದ್ದಾರೆ. ಲೇಕಿನ್ ಕಾನೂನ್ ಕೋರ್ಟ್ದಾಗ ಇದು ಏನ್ ಪದ ಅದ ವೀರಶೈವ ಪದ, ಇದು ಪದ ಟಿಕಾಸ್ತಾ ಇಲ್ಲ. ವೀರಶೈವದಾಗ ಏನ್ ಶೈವ ಪದ ಅದ ಇದು ಪೂರ್ಣತಾ ಸನಾತನವಾದಿ ಪದ ಅದ, ಇದು ಶೈವ ಪರಂಪರೆಗೆ ಪದ ಅದ. ಯಾವಾಗ ನೀವು ಒಂದು ಧರ್ಮದಾಗ ಒಂದು ಪರಂಪರೆದಾಗ ನೀವು ಅಲಗ್ ಪರಂಪರೆ ಅಂತೀರಿ, ಇದು ಟಿಕಾಸಲ್ಲ. ನಾನು ಎಲ್ಲಾ ಏನು ಮಠಾಧೀಶರ ಸಮಾಜ ಮುಖಂಡರ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೋಡ್ರಿ ರಾಜಕೀಯ ಸಮಯ ಬಂದಾಗ ರಾಜಕೀಯ ಮಾಡ್ರಿ. ನೀವು ಸಮಾಜ ಲೀಡರ್ಶಿಪ್ ತಗೊಂಡು ಸಮಾಜ ಲೀಡರ್ಶಿಪ್ ತಗೋರಿ, ಆದ್ರೂ ಸಮಾಜ ನಮ್ಮ ಮಕ್ಕಳರ ಮುಂದ್ ಬಗ್ಗೆ ಪೀಳಿಗೆಹರ ಅವ್ರ ಭವಿಷ್ಯ ಹಾಳು ಮಾಡಬೇಡ್ರಿ. ಯಾಕಂದ್ರು ಲಿಂಗಾಯತ್ ಅಂತ ಪದ ಬಳಸಿ ಮ್ಯಾಕೆ ನಮ್ಗೆ ಏನಾದ ಮೈನಾರಿಟಿ ಸ್ಟೇಟಸ್ ಸಿಕ್ತದು. ಈ ಮೈನಾರಿಟಿ ಸ್ಟೇಟಸ್ ಸಿಕ್ಕಿ ಮ್ಯಾಕ ನಮ್ ಸೆಪರೇಟ್ ರಿಸರ್ವೇಶನ್ ಸಿಕ್ತದು. ನಮ್ ಈ ಮೈನಾರಿಟಿ ಸ್ಟೇಟಸ್ ಸಿಕ್ಕಿದ್ಮ್ಯಾಕ ಮುಂದ್ ನಮ್ಮ ಮಕ್ಕಳಿಗೆ ಏನಾದ್ರು ಸೆಪರೇಟ್ ಹಾಸ್ಟೆಲ್ ಸಿಗ್ತಾವ, ಸ್ಮಶಾನ ಭೂಮಿ ಸಿಕ್ತು. ಈ ಮೈನಾರಿಟಿ ಸ್ಟೇಟಸ್ ಸಿಕ್ಕಿ ಮ್ಯಾಕೆ ನಮ್ದು ಏನ್ ಎಲ್ಲಾ ನಿಮ್ದು ಕೂಡ ಏನ್ ಮಠಗಳವ ಏನ್ ಪರಂಪರೆ ಅದ ಅಲ್ಲಿ ಆಸ್ತಿ ಪ್ರೊಟೆಕ್ಷನ್ ಸಲುವಾಗಿ ಸೆಂಟ್ರಲ್ ಗವರ್ಮೆಂಟ್ ಕಡೆ ಫಂಡ್ ಸಿಕ್ತದು. ಇದು ಏನು ಮೈನಾರಿಟಿ ಸ್ಟೇಟಸ್ ಸಿಕ್ ತಿಳ್ಕೊರಿ, ನಮ್ ಎಲ್ಲಾ ಏನ್ ಲಿಂಗಾಯತ ಇನ್ಸ್ಟಿಟ್ಯೂಟ್ ಇರ್ತಾವ ಅಲ್ಲಿ 50% ರಿಸರ್ವೇಶನ್ ನಮ್ಮ ಮಕ್ಳಿಗೆ ಸಿಕ್ತದ. ಇಷ್ಟು ಬಹಳಷ್ಟು ಏನಂದ ಸಂವಿಧಾನದಾಗ ನಮ್ ಸವಲತ್ತುಗಳು ಸಿಗ್ತಾವ. ಇದು ಸವಲತ್ತ ಕೇವಲ ನೀವು ಸ್ವಾರ್ಥಕ್ಕಾಗಿ ಶನಿಕ ರಾಜಕೀಯವಾಗಿ ಒಂದ್ ಕಾಲ ಈ ಕಡೆ ಇಕ್ಕಿ ಒಂದ್ ಕಾಲ ಅಕಡೆ ಇಕ್ಕಿ ಸಮಾಜ ಉದ್ಧಾರ ಮಾಡ್ತೇನೆ ನಿಮ್ ಕನಸದ, ಇದು ಕನಸು ಏನದ ನನಸಾಗಲ್ಲ. ದಯವಿಟ್ಟು ನಿಮ್ ಸತ್ಯ ಇತಿಹಾಸ ಪಡ್ತಾನೆ ಮಾಡ್ರಿ. ನಾವು ಹೇಳ್ತಾ ಇದ್ದೇವೆ ಅಂದ್ರೆ ನೀವು ಸತ್ಯ ಮನಸ್ಬೇಡ್ರಿ. ನೋಡ್ರಿ ಗೆಜೆಟ್ ಸರ್ಚ್ ಮಾಡ್ರಿ, ಎಕ್ಸ್ಪರ್ಟ್ ಕಮಿಟಿ ಸರ್ಚ್ ಮಾಡ್ರಿ, ಬಹಳಷ್ಟು ಕಮಿಟಿ ಸರ್ಚ್ ಮಾಡಿ ಮ್ಯಾಗ ಕೂಡ ನೀವು ಎಲ್ಲೂ ಹೋಗ್ರಿ. ನೋಡ್ರಿ ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ ಅಂತ ಹೆಸರದ 100 ವರ್ಷ ಪहिले ಸೊಸೈಟಿ ಅದ. ಆ ಕರ್ನಾಟಕ ವೀರಶೈವ ಲಿಂಗ ಸೊಸೈಟಿ ಯಾಕಿದ್ದಿಲ್ಲ? ಯಾಕಂದ್ರು ಆಗ ವೀರಶೈವ ಅಂತ ಯಾವ್ದು ಪದ ಇದ್ದಿಲ್ಲ, ವೀರಶೈವ ಅಂತ ಯಾವ್ದು ಏನು ಗೋಷ್ಠಿನೂ ಇದ್ದಿಲ್ಲ. ಆ ಸಲುವಾಗಿ ನಾನು ಸಮಾಜದಲ್ಲಿ ಏನ್ ಮಾಡ್ತೀವಿ, ಇದು ಸಂಧಿ ಈಗ ಹೋಯ್ತು ತಿಳ್ಕೊರಿ, ಮುಂದ್ 10 ವರ್ಷ ತನಕ ಸಿಗಲ್ಲ. ಯಾಕಂದ್ರು 10 ವರ್ಷ ತನಕ ನೀವು ನೋಡ್ರಿ, ಒಂದ್ ಬಾರ್ ಜನಗಣತಿ ಆಯ್ತು ತಿಳ್ಕೊರಿ, ಜನಗಣತಿ ಆಗಿ ಮ್ಯಾಗ 10 ವರ್ಷ ತನಕ ಒಂದ್ ಬಾರ್ ನಿಮ್ ಸಮಾಜದಾಗ ನಿಮ್ಮ ತಪ್ಪ ಹತ್ತು ತಿಳ್ಕೊರಿ, ನಿಮ್ ರಿಲಿಜನ್ ಕಾಲಮ್ದಾಗ ನಿಮ್ದ ರಿಲಿಜನ್ ಕರೆಕ್ಟ್ ನೀವು ಬರ್ದಿಲ್ ತಿಳ್ಕೊರಿ, 10 ವರ್ಷ ತನಕ ನಿಮ್ದು ಸೋಷಿಯಲ್ ಎಕನಾಮಿಕಲ್ ಏನ್ ಸರ್ವೆ ಅದ ಅದ್ರಾಗ ನಿಮ್ ಬೇಕಷ್ಟು ಬಜೆಟ್ ಸಿಗಲ್ಲ. ಇದು ನ್ಯಾಯ ಅನ್ಯಾಯ ಯಾರಿಗಾಯ್ತದು? ನಮ್ ಸಮಾಜದಾಗ ಬಡವರು ಜನ ಇರ್ತದು. ನೀವು ಇವತ್ತು ನೋಡ್ತಾ ಇದ್ದೀವಿ, ಪहिले ಲಿಂಗಾಯತ್ ಸಮಾಜ ಬಹಳಷ್ಟು ಪ್ರಭಾವಿ ಸಮಾಜ ಇತ್ತು. ನಮ್ ಸಮಾಜದಾಗ ಪहिले ಏನದ ಆರ್ಥಿಕ ರೀತ್ಯ ಬಹಳ ಸಬಲ ಇರ್ದು. ಲೇಕಿನ್ ಇವತ್ ಪರಿಸ್ಥಿತಿ ಏನ್ ಬಂದಂದ್ರು ನಮ್ ಸಮಾಜದಾಗ 70% ಜನ ಇವತ್ ಏನದ ಬಹಳಷ್ಟು ಎಕಾನಮಿಕಲ್ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಹುಡುಗರು ಇರ್ಲಿ, ಎಕಾನಮಿಕಲ್ ಆಗ್ಲಿ, ಎಜುಕೇಶನ್ ಆಗ್ಲಿ ಅವ್ರಿಗೆ ತಕ್ಲೀಫ್ ಆಗ್ತಾ ಇದೆ. ಇದು ತಕ್ಲೀಫ್ ನೀವೆಲ್ಲ ನೋಡಿ, ನೀವು ಧರ್ಮದ ಹೆಸರು ಕಾಲಮ್ ನಲ್ಲಿ ಟೋಟಲ್ ಏನ್ ಕಾಲಮ್ ಅದ ಅದ್ರಾಗ 12ನೇ ಏನ್ ಕಾಲಮ್ ಅದ ಅದ್ರಾಗ ಅದರ್ಸ್ ಅದ. ಅದರ್ಸ್ದಾಗ ಧರ್ಮದ ಲಿಂಗಾಯತ್ ಅಂತೆ ಬರ್ಸ್ರಿ ನೀವು.
ಹನ್ನೊಂದನೇ ಕಾಲಮ್ದಾಗ ಲಿಂಗಾಯತ್ ಬರ್ಸ್ರಿ. ಈಗ ಲಿಂಗಾಯತ್ ಬರ್ಸ ಸಮಯದಲ್ಲಿ ಅವ್ರೇನ್ ಸರ್ವೆ ಮಾಡೋ ಟೀಚರ್ ಇರ್ತಾರ. ಈಗ ಏನ್ ಮಾಡ್ಯಾರ ನೋಡ್ರಿ, ನಿಮ್ಮ ಮಾತು ಹೇಳ್ತೀನಿ. ಏನ್ ಹೈಸ್ಕೂಲ್ ಟೀಚರ್, ಗೌರ್ಮೆಂಟ್ ಹೈಸ್ಕೂಲ್ ಟೀಚರ್, ಆ ಟೀಚರ್ಗೆ ಏನ್ ಮಾಡ್ಯಾರ, ಅಪಾಯಿಂಟ್ ಮಾಡ್ಯಾರ. ಯಾವ್ದು ಸಲಕ ಸರ್ವೆ ಮಾಡೋ ಸಲಕ. ಈಗ ಟೀಚರ್ ಜರ ನಿಮ್ ಜರ ಆ ಸಮಯದಾಗ ನೀವು ಜರ ಹೇಳಿದ್ರಿ ಆದರ್ಶದಾಗ ಲಿಂಗಾಯತ್ ಬರ್ಸ್ರಿ, ಜರ ಅವ್ರು ನಿಮ್ಗೆ ಏನಾರ ಹೇಳ್ತಾ ತಿಳ್ಕೊರಿ, ಬರ್ಸಲ್ಲ ಇದು ಆಗಲ್ಲ, ಸೀದಾ ಏನ್ ಮಾಡ್ರಿ ತಹಶೀಲ್ದಾರ್ ಫೋನ್ ಹಚ್ಚ್ರಿ. ನಾವು ತಹಶೀಲ್ದಾರ್ ನಂಬರ್ ಕೂಡ ಏನಾದ್ರು ಎಲ್ಲರಿಗೂ ಜಾರಿ ಮಾಡೋರು ಇದ್ದೀವಿ. ಏನ್ ಆಡಳಿತ ಅಧಿಕಾರಿ ಹರ ಅಲ್ಲಿ ಬರ್ಕೋರಿ. ಲೇಕಿನ್ ನೀವು ಏನ್ ಮಾಡ್ಬೇಡ್ರಿ, ಅದ್ರ ಸೈನ್ ಮಾಡ್ಬೇಡ್ರಿ. ಯಾವ ತನಕ ಆ ಸರ್ವೆದಾಗ ನೀವು ಸೈನ್ ಮಾಡಲ್ಲ ಅವ ತನಕ ಅದು ಸರ್ವೆ ಲಾಗೂ ಆಗಲ್ಲ. ನಿಮ್ಗೆ ಯಾರ ಮುಗ್ದು ಜನ ಇದ್ರು, ಈಗ ಮನೆಗೆ ಏನಂದ್ರ ನಮ್ ತಾಯಿಂದರ್ ಇರ್ತಾರೆ, ಅವ್ರಿಗೆ ಹೇಳ್ರಿ ಅಂದ್ರೆ ಗಪ್ಚಿ ಹೇಳ್ತಾರೆ, ಏನಾರ ತಪ್ಪ ಒಳಕತ್ರಿ, ಅಜ್ಜಿ ಬಾತ್ ಮಾಡಬೇಡ್ರಿ, ಇದು ನಮ್ ಮಕ್ಕಳ ಭವಿಷ್ಯದ. ನಾವು 70 ವರ್ಷ ಆಯ್ತು ಹಿಂಗೆ ಮುಗ್ದಾಗಿದ್ದೇವ್, 70 ವರ್ಷ ಆಯ್ತು ನಾವು ಹೋರಾಟ ಮಾಡಿದೇವ್. 27 ಜುಲೈ 1920 ಹುಬ್ಳಿಗೆ ಏನದ ಒಂದು ಸಮಾವೇಶ ಇತ್ತು. ಅವ್ರು ಕರ್ನಾಟಕದ ಮಾತು ಹೇಳ್ತೀನಿ ನಾ. ಹುಬ್ಳಿ ಸಮಾಜದಾಗ ಏನ್ ಬರೀತಾವ್ರು, ಲಿಂಗಾಯತ್ ಮತ್ ಜೈನ ಧರ್ಮ ಸ್ವತಂತ್ರ ಧರ್ಮ ಅದ, ಇದು ಧರ್ಮ ಬ್ರಾಹ್ಮಣವಾದ ವಿರುದ್ಧ ಹುಟ್ಟಿದಂತ ಧರ್ಮ ಅದ. ಆ ಸಲುವಾಗಿ ನಾನು ಏನ್ ಮಾಡ್ತೀನಿ, ಸಾಮಾಜಿಕ ನ್ಯಾಯ ಮಾಡ್ತೀನಿ ಅಂತೀರಿ. ನೀವು ಕೊಲ್ಲಾಪುರ್ಕ್ ಹೋಗ್ರಿ, ದಯವಿಟ್ಟು ನಾ ಹೇಳ್ತೀನಿ, ಕೊಲ್ಲಾಪುರ್ ಹೋಗ್ರಿ. ಅಲ್ಲಿ ಕೊಲ್ಲಾಪುರದಾಗ ಶಾಹು ಮಹಾರಾಜ್ ಕಟ್ಟಿದಂತ ಲಿಂಗಾಯತ ಬೋರ್ಡಿಂಗ್ ಅದ. ವಿಷಯ ಎಲ್ಲೂ ಕಾಣಿಸಲ್ಲ ಅಲ್ಲಿ, ಯಾಕ ಅದು ಎವಿಡೆನ್ಸ್ ಇಲ್ಲ. ಅದ್ರ ಬಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂರ ವಿಶ್ವ ಮಾನಿಸ್ತಾರ. ಅವ್ರ ಇಚ್ಛಾ ಇರ್ಲಿ ಬಿಡ್ಲಿ, ಇವತ್ತು ಬಾಬಾ ಸಾಹೇಬ್ ಕೊಟ್ಟಿಂದ ಸಂವಿಧಾನ ಮೇಲೆ ಶಪಥ ಇಟ್ಟು ಏನದ ಶಪಥ ತಗೋಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಿಂದ ಬಹಿಷ್ಕೃತ ಭಾರತ ಅಂತ ಏನದ, ಬಹಿಷ್ಕೃತ ಭಾರತ ಅಂತ ಸೆಪರೇಟ್ ಅಂತ ಪೇಜ್ ಇತ್ತು. ಅದ್ರ ಮೇಲೆ ಏನ್ ಬರೀತಾರ ಕಿ ಬಸವಣ್ಣವರು ಕೊಟ್ಟಿದಂತ ಇದು ಲಿಂಗಾಯತ ಧರ್ಮದ, ಇದು ಒಂದು ಸಂಘರ್ಷ ಅದ, ಇದು ಬ್ರಾಹ್ಮಣವಾದ ವಿರುದ್ಧ ಸಂಘರ್ಷ ಅದ, ಈ ಸಂಘರ್ಷಕ್ಕೆ ನ್ಯಾಯ ಸಿಗ್ಬೇಕಂತಾರ. ಈಗ ಮತ್ ಹೇಳ್ರಿ, ಆ ಸಮಯದಾಗ ಎಲ್ಲಕ್ಕಿಂತ ಇಂಟೆಲೆಕ್ಚುಯಲ್ ಪರ್ಸನಾಲಿಟಿ ಇವರೇ ಇದ್ರು. ಇವ್ರು ಕೂಡ ಆಗ ಸಂಘರ್ಷ ಮಾಡಿ ಅವ್ರಿಗೆ ಗೊತ್ತಿತ್ತು ಓನ್ಲಿ ಲಿಂಗಾಯತ್ ಅಂತ ಪದ ಇತ್ತು, ವೀರಶೈವ ಅಂತ ಪದ ಇದ್ದಿಲ್ಲ. ಈ ಪದ ವೀರಶೈವನ್ ಪದ ಅದ. ಈ ಪದ ಕಡೆ ನಮ್ಗೆ ಒಂದೇ ಸಿಕ್ತದ. ನಮ್ಗೆ ಈ ವೀರಶೈವ ಪದ ನಾವು ಹಸಿ ತಿಳ್ಕೊರಿ, ನಮ್ ಸಮಾಜಕ್ಕೆ ಒಂದೇ ಬೆನಿಫಿಟ್ ಸಿಗ್ತದ. ಏನ್ ಸಿಗ್ತದು? ನೈರಾಶ್ಯ. ಈ ಸಮಾಜ ದರ ಇದು ಪದ ಹಸಿ ತಿಳ್ಕೊರಿ, ನಮ್ಗೆ ಏನ್ ಸಿಗ್ತದು? ಕೇವಲ ನೈರಾಶ್ಯ ಸಿಗ್ತದ. ನೈರಾಶ್ಯ ಬಿಟ್ಟು ನಮ್ ಸಮಾಜಕ್ಕೆ ಏನು ಸಿಗಲ್ಲ. ಅಂದ್ರ ಬಸವಣ್ಣ ಕೊಟ್ಟಿದಂತ ಲಿಂಗಾಯತ್ ಧರ್ಮಕ್ಕೆ ಒಡೆಯದ್ ಕೆಲಸ ಅವ್ರು ಮಾಡತ್ತಿಲ್ಲ, ನೀವು ಫಸ್ಟ್ ಮಾಡತ್ತೀರಿ. ಯಾರು ಹೇಳತ್ತೀರಿ ವೀರಶೈವ ಲಿಂಗಾಯತ್ ಬರ್ಸ್ರಿ ಜಾತಿದಾಗ ಧರ್ಮ ಕಾಲಮ್ ಲಿಂಗ ಇದು ಬರ್ಸ್ರಿ ಅಂತಲ್ತ, ಇದು ಕೆಲಸ ಯಾರು ಮಾಡತ್ತೀರಿ? ನೀವು ಮಾಡತ್ತೀರಿ. ಆ ಸಲುವಾಗಿ ನಾನು ರಿಕ್ವೆಸ್ಟ್ ಮಾಡ್ತೀನಿ ನಿಮ್ಗ, ಇದು ಬಂದಂತ ಸಮಯದಲ್ಲಿ ಯಾರಿಗಾರಿ ಹ್ಯಾಂಗ ಮುಖಾಂತರ ಆಯ್ತದ. ಮತ್ ನಾನು ನಮ್ ತಾಯಿಂದರೇ ನಮ್ ಏನು ಮುಗ್ಧ ಜನ ಹರ, ನಮ್ದೇನ್ ರೈತರ ಹರ, ನಮ್ ಸಮಾಜ ಜನ ಹರ, ಅವ್ರಿಗೆ ಕಳ್ಕೊಂಡ್ ಮನೆ ಮಾಡ್ತೀನಿ. ನಿಮ್ಗ ಕಾಲಮ್ದಾಗ ಜನಗಣತಿ ಮಾಡಪ್ರಿ, ನಿಮ್ ತಿಳಿಯಲ್ ಇತ್ತುಕೊರಿ, ಒಟ್ ಸೈನ್ ಮಾಡ್ಬೇಡ್ರಿ, ಒಟ್ ಏನ್ ಬಿ ತುಂಬೇಡ್ರಿ. ನೀವು ಫೋನ್ ಹಚ್ರಿ ಯಾರಿಗ್ರ, ಹಿಂಗ್ ಬಂದ್ಯಾರ ನಮ್ ಸಮಾಧಿ ಹಿಂಗದ ಹ್ಯಾಂಗ್ ಮಾಡ್ಬೇಕು ಅವ್ರದ್ರ ನೀವು ಹೇಳಿ ಮ್ಯಾಗ ಬಿ ಅವ್ರು ಬರಲ್ಲ ತಿಳ್ಕೊರಿ, ನಮ್ ಫೋನ್ ಹಚ್ರಿ, ನಾವು ತಹಶೀಲ್ದಾರ್ ಮುಖಾಂತರ ಕೇಳಿ ನಮ್ ರೈಟ್ಸ್ ಏನದ ಅದು ತಗೋತೇವ್. ಆ ಸಲುವಾಗಿ ವಿಶೇಷವಾಗಿ ನಾ ಇಷ್ಟೇ ಹೇಳ್ತೀನಿ, ಮುಂಬರೋ ದಿನದಲ್ಲಿ ಜನಗಣತಿಯಲ್ಲಿ ಎಲ್ಲರೂ ಕುಂತು ಇದು ಕಾಲಮ್ನಲ್ಲಿ ಲಿಂಗಾಯತ್ ಅಂತ ಬರ್ಸಿ, ಉಪಜಾತಿ ಎಲ್ಲ ಕರೆಕ್ಟ್ ಬರ್ಸಿ, ಮುಂಬರೋ ದಿನದಲ್ಲಿ ಎಲ್ಲಾ ಕೂಡಿ ಇದು ಹೋರಾಟ ಏನದ ಮುಂದುವಯ್ಯಾರಿ ಅಂತ. ಹಾಗೆ ಇದು ನಮ್ ಧರ್ಮಕ್ಕೆ ಜಯ ಆಯ್ತದು, ಗುರು ಬಸವಣ್ಣವ್ರ ಏನು ವಿಚಾರಧಾರ ಅದಕ್ಕೂ ಜಯ ಆಯ್ತದು ಅಂತ ಮಾತನ್ನ ಹೇಳತ್ತಾ ನಂದು 2 ಮಾತು ಮುಗಿಸಿ